ಸುಮಂತ್ ಸಾವಿನ ಹಿಂದೆ ಅಕ್ರಮ ಸಂಬಂಧದ ನೆರಳು ಮತ್ತು ಮುಸುಕುದಾರಿ ವ್ಯಕ್ತಿಯ ರಹಸ್ಯ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಬೆಳ್ತಂಗಡಿಯ ಗೇರುಕಟ್ಟೆಯ ಸಾಂಬೋಳ್ಯದ 14 ವರ್ಷದ ಬಾಲಕ ಸುಮಂತ್ ಸಾವನ್ನಪ್ಪಿ ಇಂದಿಗೆ ಸುಮಾರು 40 ದಿನಗಳು ಕಳೆಯುತ್ತಾ ಬಂದಿದೆ. ಆರಂಭದಲ್ಲಿ ಇದು ಅಸಹಜ ಸಾವು ಎಂದು ಭಾವಿಸಲಾಗಿದ್ದರೂ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತಲೆಗೆ ಬಿದ್ದ ಆಳವಾದ ಗಾಯವನ್ನು ಕಂಡು ಪೊಲೀಸರು ಇದೊಂದು ವ್ಯವಸ್ಥಿತ ಕೊಲೆ ಎಂಬ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾದರೆ ಈ ಕೃತ್ಯದ ಹಿಂದೆ ಯಾರಿದ್ದಾರೆ? ಜನವರಿ 14ರ ಬೆಳಗಿನ ಜಾವ ದೇವಸ್ಥಾನದ ಪೂಜೆಗೆಂದು ಮನೆಯಿಂದ ಒಬ್ಬಂಟಿಯಾಗಿ ಹೊರಟ ಸುಮಂತ್ ದಾರಿಯಲ್ಲೇ ಕಣ್ಮರೆಯಾಗಿದ್ದ. ನಂತರ ಆತನ ಮೃತದೇಹ ತೋಟದ ಕೆರೆಯಲ್ಲಿ ಪತ್ತೆಯಾಗಿತ್ತು. ಆತನ ಸೈಕಲ್ ಕೀ ಮನೆಯಲ್ಲೇ ಇತ್ತು ಎಂಬ ಅಂಶ ಮತ್ತು ಆತ ಹೋದ ದಾರಿಯ ಭೌಗೋಳಿಕ ಪರಿಸ್ಥಿತಿ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ತಿರುವು ಎಂದರೆ CCTV ದೃಶ್ಯಾವಳಿಗಳಲ್ಲಿ ಪತ್ತೆಯಾದ ಆ ರಹಸ್ಯ ಬೈಕ್. ಸುಮಂತ್ನ ಮನೆಯ ಹತ್ತಿರವಿರುವ ಲೋಕನಾಥ್ ಎಂಬುವವರ ಮನೆಯ ದಾರಿಯಲ್ಲಿ ಬೆಳಗಿನ ಜಾವ 5:10ರಿಂದ 5:20ರ ಸುಮಾರಿಗೆ ಬೈಕೊಂದು ಅತ್ಯಂತ ರಭಸವಾಗಿ ಚಲಿಸಿದೆ. ಆ ವ್ಯಕ್ತಿ ಯಾರು? ಆತ ಬೈಕ್ನಲ್ಲಿ ಹೋಗುವಾಗ ಯಾವುದೋ ರಾಡ್ ಅಥವಾ ಆಯುಧದಂತಹ ವಸ್ತುವನ್ನು ಹೊಂದಿದ್ದನೇ ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಕಾಡುತ್ತಿದೆ. ಗ್ರಾಮದಲ್ಲಿ ಈಗ ಕೇಳಿ ಬರುತ್ತಿರುವ ಬಿಸಿ ಬಿಸಿ ಚರ್ಚೆ ಅಂದರೆ ಅಕ್ರಮ ಸಂಬಂಧ. ಸುಮಂತನ ಮನೆಯ ಸುತ್ತಮುತ್ತ ಇರುವ 5-6 ಮನೆಗಳಲ್ಲಿ ಯಾವುದೋ ಒಂದು ಮನೆಗೆ ಈ ಮುಸುಕುದಾರಿ ವ್ಯಕ್ತಿ ಪ್ರತಿನಿತ್ಯ ಭೇಟಿ ನೀಡುತ್ತಿದ್ದನೇ? ಸುಮಂತ್ ಅಚಾನಕ್ಕಾಗಿ ಆ ವ್ಯಕ್ತಿಯನ್ನು ಅಥವಾ ನಡೆಯಬಾರದ ಘಟನೆಯನ್ನು ನೋಡಿದ ಕಾರಣಕ್ಕಾಗಿಯೇ ಆತನನ್ನು ಕೊಲೆ ಮಾಡಲಾಯಿತೆ ಎಂಬ ಅನುಮಾನಗಳು ಕೂಡ ದಟ್ಟವಾಗಿದೆ. ತನಿಖೆಯ ಭಾಗವಾಗಿ ಪೊಲೀಸರು ಸುಮಂತನ ತಂದೆ, ತಾಯಿ, ಅಣ್ಣ ಸುದರ್ಶನ್ ಮತ್ತು ಮಾವನನ್ನು ಕೂಡ ವಿಚಾರಣೆಯನ್ನು ನಡೆಸಿದರು. ಕೆಲವು ಮಾಧ್ಯಮಗಳು ಕುಟುಂಬದ ಸದಸ್ಯರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದವು. ಆದರೆ ಒಂದು ಮಧ್ಯಮ ವರ್ಗದ ಕುಟುಂಬ ತನ್ನ ಮಗನನ್ನು ಕಳೆದುಕೊಂಡ ದುಃಖದ ನಡುವೆಯೂ ಬದುಕಿಗಾಗಿ ದೈನಂದಿನ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆಯನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಷಯವೇ. ಕೇವಲ ಅವರು ಕೆಲಸಕ್ಕೆ ಹೋಗುತ್ತಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸುವುದು ಕೂಡ ಸರಿಯಲ್ಲ. ಬೆಳ್ತಂಗಡಿಯ ಎಷ್ಟೋ ಪ್ರಕರಣಗಳು C ರಿಪೋರ್ಟ್ ಮೂಲಕ ಅಂತ್ಯವಾಗುತ್ತದೆ. ಸುಮಂತ್ ಪ್ರಕರಣವು ಅದೇ ಹಾದಿ ಹಿಡಿಯುತ್ತದೆಯೇ ಅಥವಾ ಪೊಲೀಸರು ಆ ನಿಗೂಢ ವ್ಯಕ್ತಿ ಸವಾರನನ್ನು ಪತ್ತೆ ಹಚ್ಚುತ್ತಾರೆ ಎಂಬ ಸತ್ಯ ಹೊರಬರಲು ಮತ್ತು ಸುಮಂತನ ಆತ್ಮಕ್ಕೆ ಶಾಂತಿ ಸಿಗಲು ನಿಷ್ಪಕ್ಷಪಾತ ತನಿಖೆಯ ಅಗತ್ಯವಿದೆ. ಇನ್ನು ಆ ಸುಮಂತ್ ಎಂಬ ಬಾಲಕನ ಹತ್ಯೆಯು ನಿಗೂಢವಾಗಿರಲು ಕಾರಣವೇನು? ಸುಮಂತ್ ಸಾಯುವ ಸಮಯದಲ್ಲಿ ಅವನ ಕೈಯಲ್ಲಿ 2-3 ಹುಲ್ಲಿನ ಕಡ್ಡಿಗಳಿದ್ದವು. ಇದು ಅವನು ಸಾಯುವ ಮುನ್ನ ಏನನ್ನೋ ತಳ್ಳಲು ಅಥವಾ ಹಿಡಿಯಲು ಪ್ರಯತ್ನಿಸಿದಂತೆ ಕಾಣುತ್ತದೆ. ಇನ್ನು ಸುಮಂತನ ಒಂದು ಕಾಲಿನಲ್ಲಿ ಬೆಲ್ಟ್ ಇದ್ದ ಚಪ್ಪಲಿ ಇತ್ತು, ಆದರೆ ಅದರ ಮುಂಭಾಗದ ಬೆರಳುಗಳ ಭಾಗ ವಿಚಿತ್ರವಾಗಿತ್ತು. ಮತ್ತೊಂದು ಚಪ್ಪಲಿ ನಾಪತ್ತೆಯಾಗಿತ್ತು. ಇನ್ನು ತಲೆಯ ಮೇಲೆ ಬಿದ್ದ ಪೆಟ್ಟುಗಳು ಬಹಳ ನೇರವಾಗಿದ್ದವು. ಸಾಮಾನ್ಯವಾಗಿ ಕೊಲೆ ಮಾಡುವಾಗ ಅಥವಾ ಆಕಸ್ಮಿಕವಾಗಿ ಏನಾದರೂ ಬಿದ್ದಾಗ ಗಾಯಗಳು ಅಡ್ಡಾದಿಡ್ಡಿಯಾಗಿರುತ್ತವೆ. ಆದರೆ ಇಲ್ಲಿ ಗಾಯಗಳು ನೇರವಾಗಿರುವುದು ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುಮಂತನ ಸ್ನೇಹಿತರು ಬೆಳಿಗ್ಗೆ 5:19ಕ್ಕೆ ದೇವಸ್ಥಾನದ ಬಳಿ ಸೈಕಲ್ನಲ್ಲಿ ಹೋಗುವುದು CCTVಯಲ್ಲಿ ದಾಖಲಾಗಿದೆ. ಆದರೆ ಸುಮಂತ್ ಆ ದಾರಿಯಲ್ಲಿ ಬರಲೇ ಇಲ್ಲ ಎಂಬುದು ಕೂಡ ಸ್ಪಷ್ಟವಾಗಿದೆ. ಪೊಲೀಸರು ದೇವಸ್ಥಾನದ ಮತ್ತು ಸುತ್ತಮುತ್ತಲಿನ ಬಿಲ್ಡಿಂಗ್ಗಳ CCTV ಫುಟೇಜ್ಗಳನ್ನು ಈಗಾಗಲೇ ಪೆನ್ಡ್ರೈವ್ ಮೂಲಕ ವಶಪಡಿಸಿಕೊಂಡಿದ್ದಾರೆ. ಆರಂಭದಲ್ಲಿ ರಕ್ತದ ಕಲೆಗಳನ್ನು ನೋಡಿ ಇದು ಚಿರತೆ ದಾಳಿ ಇರಬಹುದು ಎಂದು ಕೂಡ ಶಂಕಿಸಲಾಗಿತ್ತು. ಆದರೆ ಅಡಿಕೆ ಮರದ ಮೇಲಿದ್ದ ಪರಚಿದ ಗುರುತುಗಳು ಮತ್ತು ಕೆರೆಯ ಬಳಿ ಹೆಚ್ಚಿನ ರಕ್ತ ಕಂಡುಬಂದ ಮೇಲೆ ಈ ಕಥೆಗೆ ಒಂದು ಟ್ವಿಸ್ಟ್ ಅಂತಲೇ ಹೇಳಬಹುದು. ಈ ಕಥೆಯೇ ಸಂಪೂರ್ಣವಾಗಿ ಬದಲಾಯಿತು. ಇನ್ನು FSL ವರದಿ ಯಾಕೆ ಇಷ್ಟು ತಡವಾಗಿ ಬರ್ತಾ ಉಂಟು? ಸುಮಂತ್ ಯಾವ ಸಮಯದಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಎಂಬುದು FSL ವರದಿ ಬಂದ ನಂತರವಷ್ಟೇ ನಿಖರವಾಗಿ ತಿಳಿಯಲಿದೆ. ಲಾಸ್ಟ್ ಕೊನೆ ಉಸಿರು ಯಾವಾಗ ಉಸಿರು ಹೋಯಿತು ಅಂತ ಕೂಡ ಈ FSL ವರದಿಯಿಂದ ತಿಳಿಯುತ್ತೆ. ಇನ್ನು ಈ ಸಾವಿನ ತನಿಖೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬರೆಯಲು ಮರೆಯದಿರಿ. ಅದೇ ರೀತಿ ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.